ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಅದ್ದೂರಿ ರಾಮನವಮಿ ಮೆರವಣಿಗೆ, ಭಕ್ತಿಭಾವ, ಸಾಂಸ್ಕೃತಿಕ ವೈಭವ ಮತ್ತು ಭಾವೈಕ್ಯತೆಯ ಸಂಭ್ರಮ. ಕಲಬುರಗಿಯಲ್ಲಿ ಕಾಶ್ಮೀರದ ಸೊಬಗು, ಚಿಂಚೋಳಿಯಲ್ಲಿ ಆಲಿಕಲ್ಲು ಮಳೆ, ಗ್ರಾಮಗಳು ಬಿಳಿ ಹೊದಿಕೆ. ಬಳ್ಳೂರ್ಗಿಯಲ್ಲಿ ನಡು ರಸ್ತೆಯಲ್ಲೇ ಪತ್ನಿಯ ಕತ್ತು ಕೊಯ್ದ ಪತಿ. ರಾಮನವಮಿ ಅಂಗವಾಗಿ ಭವ್ಯ ಶ್ರೀರಾಮ ಮೂರ್ತಿ ಮೆರವಣಿಗೆ ಸಂತೋಷ್ ಕಾಲೋನಿಯಿಂದ ರಾಮ ಮಂದಿರ ಸರ್ಕಲ್ವರೆಗೆ ಅದ್ದೂರಿ ಯಾತ್ರೆ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು. ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿಭಾವ ವ್ಯಕ್ತಪಡಿಸಿದರು. ಡಿಜೆ ಸಂಗೀತದೊಂದಿಗೆ ಯುವಕರು ಉತ್ಸಾಹ, ಭಗವಾ ಧ್ವಜಗಳ ಅರ್ಭಟ ಮೆರವಣಿಗೆಯ ವಿಶೇಷವಾಗಿತ್ತು. ನಾಡಿನಾದ್ಯಂತ ಇಂದು ರಾಮನವಮಿ ಹಬ್ಬವನ್ನು ಭಕ್ತಿ, ಭಾವನೆ ಹಾಗೂ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಅಧರ್ಮದ ಮೇಲೆ ಧರ್ಮದ ಜಯವನ್ನು ಸಾರಿದ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮನ ಜೀವನ ಮೌಲ್ಯಗಳು ನಮ್ಮ ಸಮಾಜಕ್ಕೆ ಸದಾ ದಾರಿದೀಪವಾಗಿವೆ ಎಂಬುದು ಈ ಹಬ್ಬದ ಪ್ರಮುಖ ಸಂದೇಶವಾಗಿದೆ. ಕಲಬುರಗಿ ನಗರದ ಆಳಂದ ಚೆಕ್ಪೋಸ್ಟ್ ಪ್ರದೇಶದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಂತರ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಯುವಕರು ಮತ್ತು ಹಿಂದೂ ಕಾರ್ಯಕರ್ತರು ಡಿಜೆ ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಸಾಗಿದರು. ಮೆರವಣಿಗೆ ಪೊಲೀಸ್ ಇಲಾಖೆಯ ಬಿಗಿ ಭದ್ರತೆಯಲ್ಲಿ ಶಾಂತಿಯುತವಾಗಿ ಹಾಗೂ ಅದ್ದೂರಿಯಾಗಿ ನಡೆಯಿತು. ಖಾದ್ರಿ ಚೌಕದ ಬಳಿ ಮುಸ್ಲಿಂ ಯುವಕರು ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂದೇಶ ನೀಡಿದರು. ಮೆರವಣಿಗೆಯಲ್ಲಿ ಭಗವಾ ಧ್ವಜಗಳ ಆರ್ಭಟ ವಿಶೇಷ ಗಮನ ಸೆಳೆಯಿತು.
ರಾಮನವಮಿ ಪ್ರಯುಕ್ತ ಆಳಂದ್ ಚೆಕ್ ಪೋಸ್ಟ್, ಶಾ ಬಜಾರ್ ಮತ್ತು ನಾಕಾ ರಸ್ತೆ ಮಾರ್ಗಗಳಲ್ಲಿ ಭಕ್ತರಿಗೆ ತಂಪು ಪಾನೀಯ, ಕಲ್ಲಂಗಡಿ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆಯ ಪೂರ್ತಿಯಲ್ಲೂ ರಾಮಭಕ್ತಿಯ ಗೀತೆಗಳು ಕೇಳಿಬಂದವು. ಜಿಲ್ಲೆಯ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನಾಗಾ ಸಾಧುಗಳ ಉಪಸ್ಥಿತಿ ಹಾಗೂ ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ದೃಶ್ಯಾವಳಿಗಳು ಜನರನ್ನು ಆಕರ್ಷಿಸಿತು. ವಿಶೇಷವಾಗಿ ಈ ಬಾರಿಯ ಶ್ರೀರಾಮನ ಮೂರ್ತಿ ಶಿವಲಿಂಗದೊಂದಿಗೆ ಅಲಂಕರಿಸಲ್ಪಟ್ಟಿದ್ದು ನೋಡುಗರ ಗಮನ ಸೆಳೆಯಿತು. ಒಟ್ಟಾರೆ ಭಕ್ತಿ, ಸಂಸ್ಕೃತಿ ಮತ್ತು ಸಾಮರಸ್ಯವನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ಈ ವರ್ಷದ ರಾಮನವಮಿ ಮೆರವಣಿಗೆ ಕಲಬುರಗಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂಗಳ ಬಹುದೊಡ್ಡ ಹಬ್ಬ ಯುಗಾದಿ. ಯುಗಾದಿ ನಂತರ ನವಮಿ ತಿಥಿಯಂದು ಶ್ರೀರಾಮನ ಹುಟ್ಟುಹಬ್ಬವನ್ನು ಇಡೀ ಹಿಂದೂ ಸಮಾಜ ಕಲಬುರಗಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಲಕ್ಷಾಂತರ ಜನ ಈ ಸಮಾವೇಶಕ್ಕೆ, ಈ ಶೋಭಾಯಾತ್ರೆಗೆ ಸಾಕ್ಷಿಯಾಗಿದ್ದು, ಆ ಜನರಿಗೆ ಬಂದಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅನೇಕ ಸಂಘ ಸಂಸ್ಥೆಗಳು ಇಂದಿನ ದಿನ ಮಜ್ಜಿಗೆ, ಪಾನಕ ಹಾಗೂ ಕಲ್ಲಂಗಡಿ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಿಂದ ಈ ಭಾಗದ ಜನರು ನಿರಂತರವಾಗಿ ರಾಮನವಮಿ ಹಿಂದುತ್ವದ ಸಂಕೇತ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಇದೇ ರೀತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಅನ್ನುವಂಥ ನಮ್ಮ ಒಂದು ಶುಭ ಹಾರೈಕೆ ಹಿಂದೂ ಸಂಘಟನೆಗಳ ಮತ್ತು ಹಿಂದೂ ಸಮಾಜದ ಅಪೇಕ್ಷೆ ಆಗಿತ್ತು. ಕಲಬುರಗಿಯ ಮೂಲೆಯಿಂದಲೂ ಕೂಡ ರಾಮನವಮಿಯ ಶೋಭಾಯಾತ್ರೆ ಪ್ರಾರಂಭ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಈ ವರ್ಷ ಈಡೇರಿದೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಕಲಬುರಗಿಯವರು ಬಹಳ ಬೆಂಬಲ ಕೊಡ್ತಾ ಇರೋದು ನಮಗಂತೂ ಸಂತೋಷ ತಂದಿದೆ. ಈಗಾಗಲೇ ತಾವು ನೋಡ್ತಾ ಇರ್ಬೋದು, ನಂದಿ ಮೇಲೆ ಶಿವನ ಆಸೀನರಾಗಿದ್ದಾರೆ. ಅದರ ಹಿಂದಗಡೆ ರಾಮನ ಚಿತ್ರ ಇದೆ. ಇನ್ನೊಂದು ರಾಮ ಸಿಂಹಾಸನದ ಮೇಲೆ ಆರೂಢವಾದಂತಹ ಒಂದು ಭಾವಚಿತ್ರ ಇದೆ. ಹೀಗೆ ಹಲವಾರು ರಾಮನ ವಂಶ ಅಂದರೆ ಸೂರ್ಯವಂಶ. ಆ ಸೂರ್ಯವಂಶದ ಸಂಕೇತವಾಗಿ ಇವತ್ತು ರಾಮನ ಹಿಂದ್ಗಡೆ ಸೂರ್ಯನ ಒಂದು ಚಿತ್ರವನ್ನು ಭಾಳ ಅತಿ ಆಕರ್ಷಣೀಯವಾಗಿ ನಮ್ಮ ಹಿಂದೂ ಸಂಘಟನೆಯವರು ನೇಮಿಸಿದ್ದಾರೆ. ಬಹಳ ಖುಷಿಯಿಂದ ಎಲ್ಲರೂ ಕೂಡ ಈ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜಕ್ಕೆ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ರಾಮನ ಹತ್ರ ನಾವು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಕಳೆದ 500 ವರ್ಷಗಳ ಆಗದೇ ಇರುವಂತಹ ಕಾರ್ಯ ರಾಮ ಮಂದಿರ ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಅದೇ ಮಾದರಿಯಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಬೃಹತ್ ಮೆರವಣಿಗೆಯಲ್ಲಿ ಇದೊಂದು ಕಲ್ಲಂಗಡಿ ಸೇವೆಯನ್ನು ದಂಪತಿಗಳು ರೇವಣಸಿದ್ದಯ್ಯ ಹಿರೇಮಠ ಅವರ ದಂಪತಿಗಳು ಇದೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಆಗಲಿ ನಮ್ಮ ಅಧ್ಯಕ್ಷರು ಜ್ಯೋತಿ ಹಿರೇಮಠ ಅವರು, ಎಲ್ಲ ನಮ್ಮ ಜಂಗಮ ಸಮಾಜದವರು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಸಮಾಜದವರು ಸಾಥ್ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಲಬುರಗಿಯಲ್ಲಿ ರಾಮನವಮಿ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಮುಖಾಂತರ ಈಗಾಗಲೇ ಭಾಳಷ್ಟು ಸಮಾಜ ಸೇವೆಯಲ್ಲಿ ಮತ್ತು ದಾಸೋಹ ಸೇವೆಯಲ್ಲಿ ದಿನನಿತ್ಯ ನಮ್ಮ ನಡೀತಾ ಇರ್ತದೆ. ಸೊ ಇವತ್ತು ಕೂಡ ನಾವು ದಂಪತಿಗಳು ಇಲ್ಲಿ ಕೂಡ ಒಂದು ಸಮಾಜ ಸೇವೆ ಜೊತೆಗೆ ಈ ಬಂದಂಥ ಭಕ್ತಾದಿಗಳಿಗೆ ಕಲ್ಲಂಗಡಿಯ ಒಂದು ವ್ಯವಸ್ಥೆಯನ್ನು, ತಂಪನೆ ಕಲ್ಲಂಗಡಿ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ದಂಪತಿಗಳು ಸೇರಿಕೊಂಡು ಆಂದೋಲನ ಶ್ರೀಗಳ ಜೊತೆಗೆ ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀಗಳು ಬಂದು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಹೀಗೆ ನಮ್ಮ ಸಮಾಜ ಸೇವೆ ಮುಂದುವರಿಯುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಅಪರೂಪದ ಆಲಿಕಲ್ಲು ಮಳೆ ಸುರಿದು ಕಾಶ್ಮೀರದಂತೆಯೇ ದೃಶ್ಯಗಳು ಕಾಣಿಸಿಕೊಂಡಿವೆ. ಚನ್ನೂರು ಗ್ರಾಮ ಸೇರಿದಂತೆ ಹಲವೆಡೆ ನೆಲ ಬಿಳಿ ಹೊದಿಕೆಯಂತೆ ಮಿಂಚಿದೆ. ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚನ್ನೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬುಧವಾರ ಮಧ್ಯಾಹ್ನ ಅಚ್ಚರಿಯ ಹವಾಮಾನ ಘಟನೆಯೊಂದು ಜನರ ಗಮನ ಸೆಳೆದಿದೆ. ಆಕಸ್ಮಿಕವಾಗಿ ಸುರಿದ ಭಾರಿ ಮಳೆಯೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ಲುಗಳು ಬಿದ್ದ ಪರಿಣಾಮ ಗ್ರಾಮಗಳು ಸಂಪೂರ್ಣವಾಗಿ ಬಿಳಿ ಹೊದಿಕೆಯಂತೆ ಕಾಣಿಸಿಕೊಂಡವು. ಈ ಅಪರೂಪದ ದೃಶ್ಯವು ಉತ್ತರ ಭಾರತದ ಹಿಮಪಾತ ಪ್ರದೇಶಗಳನ್ನು, ವಿಶೇಷವಾಗಿ ಕಾಶ್ಮೀರವನ್ನು ನೆನಪಿಸುವಂತಿದ್ದು ಸ್ಥಳೀಯರನ್ನು ಆಶ್ಚರ್ಯಚಕಿತರನ್ನಾಗಿಸಿದೆ.
ಕೆಲ ಸಮಯದವರೆಗೆ ನೆಲದ ಮೇಲೆ ಜಮಾಯಿಸಿದ ಆಲಿಕಲ್ಲುಗಳು ಹಿಮದಂತೆ ಕಾಣಿಸಿಕೊಂಡು ಪ್ರಕೃತಿ ನೀಡಿದ ವಿಶಿಷ್ಟ ಅನುಭವವನ್ನು ಗ್ರಾಮಸ್ಥರು ಕಣ್ತುಂಬಿಕೊಂಡರು. ಇನ್ನೊಂದೆಡೆ ಈ ಆಲಿಕಲ್ಲು ಮಳೆಯಿಂದ ಬೆಳೆಗಳಿಗೆ ಹಾನಿಯಾಗಿರುವ ಸಾಧ್ಯತೆ ವ್ಯಕ್ತವಾಗಿದ್ದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೊಲಗಳಲ್ಲಿ ಬೆಳೆದಿದ್ದ ಬೆಳೆಗಳಿಗೆ ಆಲಿಕಲ್ಲುಗಳು ಬಿದ್ದ ಪರಿಣಾಮ ನಷ್ಟ ಉಂಟಾಗಿರುವ ಕುರಿತು ಪ್ರಾಥಮಿಕ ವರದಿಗಳು ಲಭ್ಯವಾಗಿವೆ. ಈ ಅಪರೂಪದ ಘಟನೆಗೆ ಸಾಕ್ಷಿಯಾದ ಸ್ಥಳೀಯರು ದೃಶ್ಯಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಕೂಡ ಈ ತರ ನೀವು ನೋಡಿಲ್ಲ ಸರ್? ನೋಡಿಲ್ಲ. ನಿಮ್ದು ವಯಸ್ಸು ಎಷ್ಟು? 52. 52 ಅಂದ್ರೆ ಸುಮಾರು ನಿಮಗೆ ಒಂದು 35-40 ವರ್ಷ ಹೆಚ್ಚು ಕಮ್ಮಿ ನಿಮಗೆ ತಿಳುವಳಿಕೆ ಬಂದ್ ಐತ್ರಿ. ಅಂದ್ರೆ ಇಲ್ಲಿವರೆಗೆ ನೋಡಿರಿ ಇಷ್ಟ ಪ್ರಮಾಣ ಅಂತೂ ನಾವು ನೋಡಿಲ್ಲ. ನಾವು ಏನಪ್ಪ ಪೈಲಿ ಬಾರ್ ರೀ ನಮ್ಮ ಚೆನ್ನೂರು ಗ್ರಾಮದಲ್ಲಿ ಇಂತಿಷ್ಟು ಬಿದ್ದಿದ್ದಂದ್ರೆ ಪೈಲಿ ಬಾರ್. ಹಿರುಗಳಿಗೂ ಕೇಳಿದೇವೆ, ಇಷ್ಟು ಅಮ್ಮನು ಬಿದ್ದಿಲ್ಲ ಅಂತಕ್ಕಂಥ ಅನುಭವ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದ್ರೂ ಈ ಸಲ ಬಿದ್ದು ನಮಗೆಲ್ಲ ಬಹಳ ಒಂದು ಅಚ್ಚರಿನೂ ಆಗ್ಯದ ಮತ್ತು ನಷ್ಟನೂ ಆಗ್ಯದ್ರಿ. ಅಚ್ಚರಿನೂ ಹೌದು, ನಷ್ಟನೂ ಹೌದು. ನಷ್ಟ ಅಂದ್ರೆ ಏನ್ರಿ? ನಷ್ಟ ಏನ್ರಿ, ಈಗ ಎಲ್ಲ ಹೊಲಗಳಲ್ಲಿ ಇರ್ತಕ್ಕಂಥ ಪಪ್ಪಾಯಿ ಮತ್ತು ಇನ್ನಿತರ ಕಬ್ಬು ಅಷ್ಟು ಏನಪ್ಪ ಅಂತಂದ್ರೆ ಎಲ್ಲ ಮಾವಿನ ಗಿಡ ಎಲ್ಲ ಸಸಿಗಳು ನಟ್ಟು ಏನಪ್ಪ ಅಂದ್ರೆ ಚೆಂದಾಗಿತ್ತು. ಕೈಗೆ ಬಂದ ತುತ್ತ ಏನಪ್ಪ ಬಾಯಿ ಬರಲಾಪ್ಲೆ ಅಷ್ಟು ಕೊಚ್ಕೊಂಡು ಹೋಗ್ಬಿಡ್ತ್ರಿ. ಎಲ್ಲ ಭಾಳ ಹಾನಿ ಮಾಡಿಬಿಡ್ತು. ದನ ಕರುಗಳಿಗೆ ಏನಪ್ಪ ಗಾರ್ ಬಿಡೋದು, ಕೆಲವೊಂದು ಕರುಗಳು ಸತ್ತಿದ್ದಾವೆ ಈಗ ಆಲ್ರೆಡಿ. ಭಾಳ ಗೊಂದಲ ಮಾಡಿದ ಚೆನ್ನೂರು ಗ್ರಾಮದಲ್ಲಿ. ಒಂದು ರೀತಿಲಿ ಒಂದು ಕಡೆ ಯೂತ್ಸ್ನು ಕೂಡ ಫೋಟೋ ಶೂಟ್ ಮಾಡ್ಕೊಂಬೋದು, ಇಂಥವೆಲ್ಲ ನಡೆದ. ಸೆಕೆಂಡ್ ಜಮ್ಮು ಕಾಶ್ಮೀರ ಅಂತಲ್ಲತ್ತಾರ, ಇದಕ್ಕೇನಂತೀರಿ ನೀವು? ಅದೇ ಇದ್ದಂಗೆ ಇರ್ಬೋದು ರೀ. ಆದರೆ ಏನಪ್ಪ ಅಂದ್ರೆ ಈಗ ನವ ಯುವಕರು ನೋಡಿ ಬಂದಾಗ ಜಮ್ಮು ಕಾಶ್ಮೀರ ಅಂತಕ್ಕಂಥ ಉದ್ದೇಶ ಹೇಳ್ತಾ ಇದ್ದಾರೆ. ಆದ್ರೂ ಜಮ್ಮು ಕಾಶ್ಮೀರ ಇದ್ದಂಗೆ ಅಂತ ತಿಳ್ಕೊರಿ ಸದ್ಯ ಇವತ್ತಿನ ಪರಿಸ್ಥಿತಿ ಲೆಕ್ಕ. ಎಷ್ಟೊತ್ತು ಬಿತ್ತರಿ ಇದು ರೀ? ಸುಮಾರು 1.5 ಗಂಟೆ ಮೇಲ್ಪಟ್ಟು ಬಿದ್ದವು ರೀ. 1.5 ಗಂಟೆ, ಸುಮಾರು 2 ಗಂಟೆ 1.5 ಗಂಟೆ ಅಬೋ. ಯಾಕಡೆ ನೋಡಿದ್ರೆ ಆ ಕಡೆ ಚೆನ್ನೂರು ತುಂಬ ಗಾರಿಂದ ಸುರಿಮಳೆನೇ ಬಿದ್ದದ್ರಿ ಒಟ್ಟಿನ. ಹೌದು, ಚೆನ್ನೂರು ಮನೆಯೆಲ್ಲ ಪೂರ ಮನೆ ತುಂಬಾನು ಗಾರಿನ ಪ್ರಮಾಣ ಅಂತ ತಿಳ್ಕೊರಿ. ಎಲ್ಲಿ ನೋಡಿದ್ರೆ ಗಾರೆಗಾರು, ಎಲ್ಲಿ ನೋಡಿದ್ರೆ ಗಾರೆಗಾರು. ಅಡುಗಿದ ಸಮೇತ ರೊಟ್ಟಿದ ಸಮೇತ ಬಿದ್ದವ್ರಿ. ಇಂದು ಪವಿತ್ರವಾದ ರಾಮನವಮಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತು. ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ರಾಘವೇಂದ್ರ ಕುಲಕರ್ಣಿ, ಕೋಗ್ನೂರ್ ವಕೀಲರು ಶುಭಾಶಯ ಕೋರಿದರು. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನ ಆದರ್ಶಗಳು ಧರ್ಮ, ಸತ್ಯ, ನೀತಿ ಮತ್ತು ಸಹನೆಯ ಸಂದೇಶವನ್ನು ಸಾರುತ್ತವೆ. ಈ ಪವಿತ್ರ ದಿನದಂದು ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ಹಾಗೂ ಸಹೋದರತ್ವವನ್ನು ತರಲಿ ಎಂದು ಹಾರೈಸಿದರು. ಈ ಶುಭ ಸಂದರ್ಭದಲ್ಲಿ ಧರ್ಮದ ಮಾರ್ಗದಲ್ಲಿ ಸಾಗುವ ಶಕ್ತಿ ಹಾಗೂ ಸತ್ಯದ ಮೇಲೆ ನಂಬಿಕೆ ಎಲ್ಲರಲ್ಲೂ ಹೆಚ್ಚಲಿ. ನಮ್ಮ ಸಮಾಜದಲ್ಲಿ ಪ್ರೀತಿ, ಏಕತೆ ಮತ್ತು ಮಾನವೀಯತೆ ಸದಾ ಬೆಳೆಯಲಿ ಎಂದು ಆಶಿಸಿದರು. ನಾಡಿನ ಸಮಸ್ತ ಬಂಧುಗಳಿಗೆ ಶ್ರೀ ರಾಮನವಮಿಯ ಶುಭಾಶಯಗಳನ್ನು ಕೋರುತ್ತೇನೆ. ಅಧರ್ಮದ ಮೇಲೆ ಧರ್ಮದ ಜಯವನ್ನು ಸಾರಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಆದರ್ಶಗಳು ನಮ್ಮ ಭಾರತೀಯ ನಾಗರಿಕ ಸಮಾಜಕ್ಕೆ ಸದಾ ದಾರಿದೀಪವಾಗಿವೆ. ಸತ್ಯ, ಶಾಂತಿ ಮತ್ತು ನೈತಿಕ ಮೌಲ್ಯಗಳನ್ನೊಳಗೊಂಡಂತಹ ಶ್ರೀರಾಮನ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರ ಬದುಕು ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಎಂದು ಕೋರುತ್ತೇನೆ. ನಮಸ್ಕಾರ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है.
नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ಬಳಿ ಪತಿಯೇ ಪತ್ನಿಯ ಕತ್ತು ಕೊಯ್ದು ದಾರುಣ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ಸಮೀಪ ಗುರುವಾರ ಮಧ್ಯಾಹ್ನ ಸಂಭವಿಸಿದ ಭೀಕರ ಘಟನೆ ಸಾರ್ವಜನಿಕರಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿದೆ. ಪತಿ ತನ್ನ ಪತ್ನಿಯನ್ನೇ ನಡು ರಸ್ತೆಯಲ್ಲೇ ಕತ್ತು ಕೊಯ್ದು ಹತ್ಯೆಗೈದ ಅಮಾನುಷ ಘಟನೆ ಬೆಳಕಿಗೆ ಬಂದಿದೆ. ಸಾನ್ವಿ 28 ಎಂಬ ಮಹಿಳೆ ಕೊಲೆಯಾದವರು ಎಂದು ಗುರುತಿಸಲಾಗಿದೆ. ಆರೋಪಿಯು ಆಕೆಯ ಪತಿ ಅಕ್ಷಯ್ ಆಗಿದ್ದು, ಇಬ್ಬರು ಮಹಾರಾಷ್ಟ್ರ ಮೂಲದವರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪತಿ ತನ್ನ ಪತ್ನಿಯನ್ನು ಎರ್ಟಿಗಾ ಕಾರಿನಲ್ಲಿ ಕರೆದುಕೊಂಡು ಬಂದು ಬಳ್ಳೂರ್ಗಿ ಗ್ರಾಮದ ಬಳಿ ನಿಲ್ಲಿಸಿ ಬಲವಂತವಾಗಿ ಕಾರಿನಿಂದ ಕೆಳಗಿಳಿಸಿ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಘಟನೆ ಮಧ್ಯಾಹ್ನವೇ ನಡೆದಿದ್ದು, ಸಾರ್ವಜನಿಕರ ಮುಂದೆಯೇ ನಡೆದ ಈ ಕೃತ್ಯದಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಹತ್ಯೆಯ ಭೀಕರ ದೃಶ್ಯವನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅಫಜಲ್ಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಯನ್ನು ಬಂಧಿಸುವ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈ ಕುರಿತು ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹತ್ಯೆಗೆ ನಿಖರ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ಈ ಕುರಿತು ತನಿಖೆ ಮುಂದುವರೆದಿದೆ. ಈ ದುರ್ಘಟನೆ ಪ್ರದೇಶದಲ್ಲಿ ಸಂಚಲನ ಮೂಡಿಸಿದ್ದು, ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಶೀಘ್ರದಲ್ಲೇ ಪ್ರಕರಣದ ಸಂಪೂರ್ಣ ತನಿಖೆ ನಂತರ ಮಾಹಿತಿ ದೊರೆಯಲಿದೆ. ರಾಮನವಮಿ ಹಬ್ಬದ ಅಂಗವಾಗಿ ಭವ್ಯ ಶ್ರೀರಾಮ ಮೂರ್ತಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ರಾಮನವಮಿ ಹಬ್ಬದ ಅಂಗವಾಗಿ ಮಾರ್ಚ್ 26ರಂದು ಸಂತೋಷ್ ಕಾಲೋನಿಯಲ್ಲಿ ಭವ್ಯ ಶ್ರೀರಾಮ ಮೂರ್ತಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಸಮಾಜ ಸೇವಕ ಗಜಾನಂದ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಡೆದ ಈ ಮೆರವಣಿಗೆ ಸಂತೋಷ್ ಕಾಲೋನಿಯ ಕೃಷ್ಣೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ರಾಮ ಮಂದಿರ್ ಸರ್ಕಲದವರೆಗೆ ಸಾಗಿತು. ಈ ಸಂದರ್ಭದಲ್ಲಿ 7 ಅಡಿ ಎತ್ತರದ ಶ್ರೀರಾಮನ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಮೆರವಣಿಗೆಗೆ ಕರೆತರಲಾಗಿತ್ತು. ನಾಸಿಕ್ ಡೋಲ್, ಡಿಜೆ ಸದ್ದಿನ ನಡುವೆ ನಡೆದ ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಭಾಗವಹಿಸಿ ವಿಶೇಷ ಮೆರುಗು ನೀಡಿದವು. ಯುವಕರು ವಿವಿಧ ಸಾಹಸಮಯ ಕ್ರೀಡೆಗಳನ್ನು ಪ್ರದರ್ಶಿಸಿ ಜನರನ್ನು ಆಕರ್ಷಿಸಿದರು. ಸಂತೋಷ್ ಕಾಲೋನಿಯಿಂದ ರಾಮ ಮಂದಿರ್ ಸರ್ಕಲ್ವರೆಗೆ ನಡೆದ ಈ ಯಾತ್ರೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿಭಾವವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಹಾಗೂ ಹಲವಾರು ಹಿಂದೂ ಮುಖಂಡರು ಉಪಸ್ಥಿತರಿದ್ದು ಮೆರವಣಿಗೆಗೆ ಮೆರುಗು ತಂದರು.
ಈ ಸಂದರ್ಭದಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ಜಿಲ್ಲಾ ಅಧ್ಯಕ್ಷ ವಿನೋದ್ ಎಂ ಪಾಟೀಲ್, ಶಿವಕುಮಾರ್ ಹಿರೇಮಠ್, ವಿಶ್ವನಾಥ್ ಸಾಲಿಮಠ್, ಶಶಿಧರ್ ವಾರದ್, ವಿಶಾಲ್ ಮುತ್ಯ, ಮಲ್ಲಿಕಾರ್ಜುನ್ ಅವಂಟಿ, ಗುರುರಾಜ್ ಕೊರಳಿ, ಪವನ್ ಕುಮಾರ್ ಸಾವಳ್ಗಿ, ಕಾರ್ತಿಕ್ ಜಮಾದಾರ್, ಶರಣು ಉಪ್ಪಿನಾಯಕ್, ನಾಗರೆಡ್ಡಿ, ಶಕ್ತಿ ಚೌಹಾಣ್, ವಿಶಾಲ್ ಸಂಪತ್, ಮಂಜುನಾಥ್ ನಾಗಂಟೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರಾಮನವಮಿ ಹಬ್ಬದ ಸಂಭ್ರಮವನ್ನು ಪ್ರತಿಬಿಂಬಿಸುವ ಈ ಮೆರವಣಿಗೆ ಸ್ಥಳೀಯರಲ್ಲಿ ಭಕ್ತಿಭಾವ ಮತ್ತು ಏಕತೆಯ ಸಂದೇಶವನ್ನು ಸಾರಿತು. ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಈ ಕೃಷ್ಣೇಶ್ವರ ದೇವಸ್ಥಾನದಿಂದ ರಾಮ ಮಂದಿರವರೆಗೂ ಒಂದು ರಾಮನ 7 ಅಡಿ ಮೆರವಣಿಗೆಯನ್ನು ಆಚರಿಸ್ತಾ ಇದ್ದೇವೆ. ಈಗಾಗಲೇ ನೀವು ನೋಡ್ತಾ ಇರ್ತಾರೆ, ರಾಮತೀರ್ಥಲಿಂದ ಅಲ್ಲಿಂದ ಎಲ್ಲ ರಾಮನವಮಿ ಈಗಾಗಲೇ ಆಚರಿಸ್ತಾ ಇದ್ದಾರೆ. 11-12 ವರ್ಷ ಆಯಿತು. ಈಗ ನಾವೊಂದು ಪ್ರಥಮ ಬಾರಿಗೆ ರಾಮ ಮಂದಿರ ಸರ್ಕಲ್ದ ವತಿಯಿಂದ ಹಾಗೂ ಕನ್ನಡ ನಾಡು ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸಂಘಟನಾ ಪಡೆ ಇದರಿಂದ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಈ ಮೆರವಣಿಗೆಯನ್ನು ನೋಡ್ತಾ ಇದ್ದೀರಾ, ಇಲ್ಲಿಂದ ರಾಮ ಮಂದಿರಗೂ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಅಲ್ಲಂಪ್ರಭು ಗೌಡರವರ ಸುಪುತ್ರ ಅಭಿಷೇಕ್ ಗೌಡರು ಬಂದೀಗ ಆಚರಿಸ್ತಾ ಇದ್ದಾರೆ. ಆಮೇಲೆ ಕನ್ನಡ ನಾಡು ರಕ್ಷಣಾ ಪಡೆ ಅಧ್ಯಕ್ಷರು ಗಂಗಾಧರ್ ಸರ್ ಅವರು ಬಂದಿದ್ದಾರೆ ಇಲ್ಲಿ. ಈಗ ಈ ಮೆರವಣಿಗೆಯನ್ನು ಈಗ DJ ಮತ್ತು ಈಗ ಎಲ್ಲ ಡೋಲ್ ನಾಚಿಕರು ಅವು ಆಗ್ತಾ ಇದ್ದಾರೆ. ಈ ಒಂದು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ ಸರ್. ವಿಶೇಷ ಏನಿಲ್ಲ, ರಾಮನವಮಿ ನಮ್ಮ ಹಿಂದೂ ಸಮಾಜದೊಂದು ಭವ್ಯವಾದ ಉತ್ಸವ. ಹಾಗಾಗಿ ನಾವು ಎಲ್ಲ ಹಿಂದೂ ಯುವಕರು ಸೇರಿ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಮೊದಲನೇ ಬಾರಿ ನೆಕ್ಸ್ಟ್ ವರ್ಷ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ನಮ್ಮ ಯುವಕರೆಲ್ಲ ಸೇರಿ ಗಜಾನನ ದೇಶಪಾಂಡೆ ಮತ್ತು ವಿನೋದ್ ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಅದ್ದೂರಿಯಾಗಿ ನಮ್ಮ ಶ್ರೀರಾಮ ಮಂದಿರ ಸರ್ಕಲ್ವರೆಗೂ ಶ್ರೀರಾಮನ ಪ್ರತಿಭೆಯನ್ನು ಮೆರವಣಿಗೆ ಮೂಲಕ ನಾಸಿಕ್ ಡೋಲು ಮತ್ತು DJ ಸೌಂಡು ಎಲ್ಲದರಿಂದ ಒಂದು ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಕನ್ನಡ ನಾಡು ರಕ್ಷಣಾ ಪಡೆ ಮತ್ತು ಶ್ರೀರಾಮ ಮಂದಿರ ಸರ್ಕಲ್ಲು ಈ ಜಂಟಿಯಾಗಿ ಈ ಎರಡೂ ಒಂದು ಜಂಟಿ ಸಮ್ಮುಖದಲ್ಲಿ ನಮ್ಮ ಅದ್ದೂರಿ ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಈಗ 50 ವರ್ಷ ಆಗಿದ್ದು ಇಲ್ಲಿ ಕಾರ್ಯಕ್ರಮ ನಡೆದು, ಈಗ ಪ್ರತಿ ವರ್ಷವೂ ಇನ್ನು ಮುಂದೆ ಪ್ರತಿ ವರ್ಷವೂ ಕನ್ನಡ ನಾಡು ರಕ್ಷಣಾ ಪಡೆ ವತಿಯಿಂದ ಗಜಾನನ ದೇಶಪಾಂಡೆ ಮತ್ತು ವಿನೋದ್ ಅವರು ಮತ್ತು ಅವ್ರ ಸ್ನೇಹಿತರ ಎಲ್ಲ ಬಳಗ ಪ್ರತಿ ವರ್ಷವೂ ಅದ್ದೂರಿಯಾಗಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇಲ್ಲ, ಇದು ಮೊದಲನೇ ಬಾರಿ ಮತ್ತೆ ಈಗ ಪ್ರಾರಂಭ ಆಗ್ತಾಯಿದೆ ಈ ವರ್ಷದಿಂದ. ಮುಂದಿನ ವರ್ಷದಿಂದ ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and
an inspiring learning environment where every child encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.